ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ನೆಲಮಂಗಲಕ್ಕೆ ಶುಭಾವತಿ ಯೋಜನೆಯನ್ನು ಎರಡನೇ ಹಂತದಲ್ಲಿ ಸುದೀಕರಿಸಿ ಯೋಜನೆಯನ್ನು ಜಾರಿ ಮಾಡಿಸಬೇಕು ಅಂತ ಅಂದಿನ ಶಾಸಕರು ಅದಕ್ಕೆ ಸರ್ಕಾರ ಮಾಡಿದರು. ಅವ್ರು ಮಾಡಿದ ಯೋಜನೆಯನ್ನು ಮುಂದುವರಿಸಿದ ನನ್ನ ಒಂದು ಅಪಪ್ರಚಾರ ಮಾಡಬಹುದಾಗ ಈ ಅಪಪ್ರಚಾರನ ನಾನೇ ತಲೆ ಮೇಲೆ ಹೊತ್ತಬೇಕು. ಹಿಂದೆ ಹೇಳಿದಂತೆ ನಾವು 3ನೇ ಹಂತ ಮಾಡಿದ್ದೀವಿ ಅಂತ ಇಲ್ಲೇ ನಮ್ಮ PA ಹತ್ರ ಆದೇಶ ಇದೆ. ಆದೇಶ ನಿಮ್ಗೆ ಕೊಡ್ತೀನಿ. 2022ರ ಆದೇಶ 8ನೇ ಹಂತಕ್ಕಾಗಿತ್ತು. ಅವತ್ತು ಸಚಿವರಾಗಿರೋ ಅವತ್ತು ಶಾಸಕರಾಗಿರೋ ಯಾರೇನು ವಿಷಯ ಅಂದ್ರು ಅದನ್ನು ಸಾರ್ವಜನಿಕರು ತೀರ್ಮಾನ ಮಾಡಿ ಒಂದು ವೇಳೆ ವಿಷಯ ಕೊಟ್ಟಿದ್ರೆ ವಿಷಯ ನಿಲ್ಲಿಸಲು ಶ್ರೀನಿವಾಸ್ ಕಾಂಗ್ರೆಸ್ ಸರ್ಕಾರ ಶಾಸಕರಿದ್ದಂಥ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ನೆಲಮಂಗಲಕ್ಕೆ ಶುಭಾವತಿ ಯೋಜನೆಯನ್ನು ಎರಡನೇ ಹಂತದಲ್ಲಿ ಶುದ್ಧೀಕರಿಸಿ ಈ ಯೋಜನೆಯನ್ನು ಜಾರಿ ಮಾಡಿಸಬೇಕು ಅಂತ ಅಂದಿನ ಶಾಸಕರು ಅಂದಿನ ಸರ್ಕಾರ ಮಾಡಿದರು. ಅದನ್ನು ಮುಂದುವರಿಸಿದ್ದಕ್ಕೆ ನನ್ನ ಮೇಲೆ ನಾನು ಮಾಡ್ತಾ ಇದ್ದೀನಿ ಅಂತ ಆರೋಪ ಮಾಡಿದರು. ನಾನು ಇಷ್ಟೆಲ್ಲ ಕ್ಷೇತ್ರಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರು ಮಾಡಿದ ಯೋಜನೆನ ಮುಂದುವರಿಸಿದ್ದನ್ನೇ ನನ್ನ ಮೇಲೆ ಒಂದು ಅಪಪ್ರಚಾರ ಮಾಡೋಕ್ಕೆ ಹೋದಾಗ ಈ ಅಪಪ್ರಚಾರನ ನಾನೇ ತಲೆ ಮೇಲೆ ಹೊತ್ಕೋಬೇಕು ಅಂತ ಹೇಳಿ ನಾನು ಕಡ್ಡಿ 2 ತುಂಡಾಗಂಗೆ ಈ ಯೋಜನೆ ವಿಷಕಾರಿಯಾಗಿದ್ದರೆ ಈ ಯೋಜನೆಯಿಂದ ನದಿಗಳು ನೀರು ತುಂಬಿ ಸಾರ್ವಜನಿಕರಿಗೆ ತೊಂದರೆ ಆಯ್ತದೆ ಅನ್ನೋದಾಗಿದ್ರೆ ಈ ಯೋಜನೆ ಬೇಡ, 3ನೇ ಹಂತದ ಶುದ್ಧೀಕರಣಕ್ಕೆ ಮಾಡಿ ನೀವು ಕೊಡೋದಾದ್ರೆ ನೀರು ಕೊಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿ ವಿಧಾನಸಭೆಯಲ್ಲೇ ಮಾನ್ಯ ವಿರೋಧ ಪಕ್ಷದ ನಾಯಕರಿದ್ದಾಗ ಹಿಂದಿನ ಹಲವಾರು ಮಂತ್ರಿಗಳಿದ್ದಾಗ ನೀವು ಎಲ್ಲ ನೋಡಿದ್ದೀರಾ, ನಾನು ಮಾತನಾಡಿದ್ದೀನಿ. ವೃಷಭಾವತಿ ಏನಾದರೂ ವಿಷ ಆಗಿದ್ದರೆ ಆ ವಿಷ ಕೊಟ್ಟಂಥವ್ರು ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು, ಮಾಜಿ ಹಿಂದೆ ಸರ್ಕಾರ ಇತ್ತಲ್ಲ ಆ ಸರ್ಕಾರದ ಅವಧಿಯಲ್ಲಿದ್ದಂಥ ಮಂತ್ರಿಗಳು, ಬಿಜೆಪಿ ಸರ್ಕಾರ, ನಾನಾಗಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ ಅಲ್ಲ. ಹಿಂದೆ ಯಾರೋ ಹೇಳಿದ್ರಂತೆ ನಾವು 3ನೇ ಹಂತಕ್ಕೆ ಮಾಡಿದ್ದೀವಿ ಅಂತ. ಇಲ್ಲೇ ನಮ್ಮ PA ಹತ್ರ ಆದೇಶ ಇದೆ. ಆದೇಶ ನಿಮ್ಗೆ ಕೊಡ್ತೀನಿ. 2022ರಲ್ಲಿ ಆದೇಶ 8ನೇ ಹಂತಕ್ಕಾಗಿತ್ತು. ಅವತ್ತು ಸಚಿವರು ಯಾರಾಗಿದ್ರು, ಅವತ್ತು ಶಾಸಕರು ಯಾರಾಗಿದ್ರು ಅದನ್ನು ಸ್ವಲ್ಪ ಅವ್ರು ತಿಳ್ಕೋಬೇಕು. ವೃಷಭಾವತಿ ತಂದವರೇ ವೃಷಭಾವತಿ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದು ಸರಿ ಇಲ್ಲ ಅನ್ಬೇಕಾದ್ರೆ ನಾನು ಯಾಕೆ ಸರಿ ಅಂತ ಡಿಪೆಂಡ್ ಮಾಡ್ಕೋಬೇಕು? ಅದನ್ನು ನಾನು ಇಷ್ಟು ದಿನ ರೈತರಿಗೆ ಒಳ್ಳೇದಾಯ್ತದೆ ಅಂತ ಹೇಳಿ ಯೋಜನೆ ಮುಂದುವರಿಸಿದ್ದೆ. ಅದು ಯೋಜನೆ ಸರಿ ಇಲ್ಲ, ಅದು ಇಲ್ಲ ಅನ್ನೋದಾದರೆ ಇವತ್ತು ಸಾರ್ವಜನಿಕರು ಆದೇಶ ಕೊಡ್ತೀನಿ, ನೀವೆಲ್ಲ ಮಾಧ್ಯಮದ ಸ್ನೇಹಿತರು, ಆದೇಶ ಯಾರ ಕಾಲದಲ್ಲಾಯಿತು, ಯಾವ ಸರ್ಕಾರದಲ್ಲಾಯಿತು, ಯಾರು ಇದನ್ನು ವಿಷ ಅಂದರು ಅದನ್ನು ಸಾರ್ವಜನಿಕರು ತೀರ್ಮಾನ ಮಾಡಿ. ಅವ್ರು ಒಂದು ವೇಳೆ ವಿಷ ಕೊಟ್ಟಿದ್ರೆ ವಿಷ ನಿಲ್ಲಿಸಿದನು ಶ್ರೀನಿವಾಸ್ ಕಾಂಗ್ರೆಸ್ ಸರ್ಕಾರ. ಕ್ಷೇತ್ರಕ್ಕೆ ಒಪ್ಕೋಬೇಕಾಗ್ತದಲ್ರಿ, ಸದನದಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಾಗ್ತದ? ಬಿಜೆಪಿ ಸರ್ಕಾರದ ಯೋಜನೆ ಅಂತ ನಾನು ಹೇಳಿದೆ ಗಂಟಾಘೋಷವಾಗಿ. ಹಿರಿಯದಾದಂಥ ಅಶೋಕ್ ಅವ್ರಿಗೂ ಗೊತ್ತು ಇದು ನಮ್ಮ ಸರ್ಕಾರದ ಯೋಜನೆ ಅಂತ. ಅಲ್ಲಿದ್ದಂಥ ಮಾಜಿ ಮಂತ್ರಿಗಳಾಗಿದ್ದಂಥ ಅಶ್ವತ್ಥನಾರಾಯಣ ಇವರು ಅವ್ರಿಗೂ ಗೊತ್ತು. ಅವ್ರು ಹೆಂಗೆ ಡಿಪೆಂಡ್ ಮಾಡ್ಕೊಳಕ್ಕಾಯ್ತು ನಮ್ದಲ್ಲ ಅಂತ? ಆದೇಶ ಇತ್ತು, ನಾನು ಆದೇಶದ ಪ್ರತಿ ತಗೊಂಡು ಹೋಗಿದ್ದೆ. ಅವ್ರು ಮಾತಾಡಿದರೆ ತೋರಿಸ್ತಾ ಇದ್ದೆ ಆದೇಶ. ಹಾಗಾಗಿ ಸ್ವಲ್ಪ ನಾವು ಇದರಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ನೆಲಮಂಗಲ ಶಾಸಕರು ವಾಸ್ತವ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಅಲ್ಲಿ ಉತ್ತರ ಕೊಡದೇ ಇರ್ಬೋದು. 2ನೇ ಹಂತ ಮಾಡಿರೋದು ಸತ್ಯ. ಇಲ್ಲ ಕೊಡ್ರಿ, ಇಲ್ಲಿ ಆದೇಶ ತಿಮ್ಮರಾಜು ಪ್ರಿಂಟ್ ಮಾಡಿದ್ದೀನಪ್ಪ ಕೊಡ್ತಾರೆ, ಅಲ್ಲೇ ಐತೆ. 2ನೇ ಹಂತ ಮಾಡಿ ವೀರನಂಜೀಪುರದಲ್ಲಿ ಅಲ್ಲಿಗೆ ಲಿಫ್ಟ್ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡೋದು ಅಂತಲೂ ಐತೆ. ಅದನ್ನೆಲ್ಲ ನೀವೆಲ್ಲ ಸುದ್ದಿ ಮಾಡಿ ಕೊಟ್ಟವ್ರೆ. ಈ ಕ್ಷೇತ್ರದ ಜನತೆಗೆ ಅದು ಬೇಡ ಅಂತ ಅಂದಾದ್ಮೇಲೆ ನಾನು ಈ ಕ್ಷೇತ್ರದ ಆಡಳಿತ ಪಕ್ಷದ ಶಾಸಕ, ನಾನು ಯಾವುದೇ ರೈತ ಕಳಂಕ ರಹಿತವಾಗಿ ಇಲ್ಲಿ ನಾವು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ನಾನು ನನ್ನ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಇವ್ರು ವಿಷ ಅಂದಾದ್ಮೇಲೆ ಇದು ಸರಿ ಇಲ್ಲ ಅಂತ ಅಂದಮೇಲೆ ಸುಮ್ಮನೆ ನಮ್ಮನೆ ಹೆಸರು ತಗೊಂಡು ಇವರು ರಾಜಕಾರಣ ಮಾಡೋಕೆ ಕೊಟ್ಟಾದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ನೀರು ತಗೊಳಕ್ಕೆ ಬಿಡಲ್ಲ. ಅವ್ರೇನು ಹೋರಾಟಕ್ಕೋಸ್ಕರ ನಾವೇನು ಮಾಡಿಲ್ಲ. ನನ್ನ ಮೇಲೆ ಆರೋಪ ಮಾಡ್ತಾವ್ರೆ, ನಾನೇ ಯಾಕೆ ಆರೋಪ ನಾನು ಸದನದಲ್ಲೇ ಹೇಳಿದ್ದೀನಿ. ಅವ್ರು ಮಾಡಿದ್ದ ಆರೋಪ ನಾನೇ ಯಾಕೆ ಓದ್ಕೋಬೇಕು, ನಮ್ಗೆ ನೀರು ಬೇಡ ಅಂತ ಹೇಳಿ. ಅವ್ರ ಹೋರಾಟಕ್ಕೆಲ್ಲ ನಾವು ಎದರ್ದೀವಿ ಹಂಗಿದ್ದೀವಿ ಅಂತಂದ್ರೆ ಪಾಪ ಅವ್ರ ಭ್ರಮೆ ಅದು. ನಾನು ಅವ್ರು ಮಾಡಿದ ಯೋಜನೆ ಸಾಕ್ಷಿ ಸಮೇತ ಆದೇಶದ ಸಮೇತ ಕೊಡ್ತೀನಿ. ನನ್ನ ಮೇಲೆ ಯಾಕೆ ನಾನು ಆರೋಪ ಓದ್ಕೋಬೇಕು? ವಿಷಯ ಆಗಿದ್ರೆ ಬೇಡ ಸ್ವಾಮಿ, 3ನೇ ಹಂತಕ್ಕೆ ಒತ್ತಾಯ ಮಾಡಬೇಕು, ಒತ್ತಾಯ ಮಾಡಿದ್ದೀನಿ. ಇವತ್ತಿನ ಪರಿಸ್ಥಿತಿಲಿ ಅವತ್ತು ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ. ಇವತ್ತು 55,000 ಕೋಟಿ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹೋಯ್ತಾ ಐತೆ. ಅವ್ರು ಗ್ಯಾರಂಟಿ ಯೋಜನೆ ಮಾಡದೇ ಇದ್ದವ್ರೆ, ಈ ರಾಜ್ಯದ ಜನಕ್ಕೆ ಏನೂ ಸ್ಕೀಮ್ ಕೊಡ್ದಿರಾ, ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಮಾಡದೇ ಇದ್ದವ್ರೆ ಈ 3ನೇ ಹಂತಕ್ಕೆ ಶುದ್ಧೀಕರಣಕ್ಕೆ ಅವ್ರು ಮುಂದಾಗಲಿಲ್ಲ. ಅವ್ರದೇ ಸರ್ಕಾರ ಐತೆ, ಯಾರಾದರೂ ಬೇಡ ಅಂತ ಹೇಳಿದ್ರ? ಅವ್ರು ಮಾಡಲಿಲ್ಲ. ಇವತ್ತು ನಾನು ಒತ್ತಾಯ ಮಾಡಿದ್ದೀನಿ. ಸರ್ಕಾರ ಪರಿಶೀಲನೆ ಮಾಡಿಸಿ ಅದನ್ನು ಮಾಡೋದಾದರೆ ಮಾಡ್ಬೋದು, ನಾನು ಒತ್ತಾಯ ಮಾಡ್ತೀನಿ. 2ನೇ ಹಂತದಲ್ಲಿ ಅವರು ಕೂಡ ಕೊಟ್ಟಿದ್ದಂಥ ವಿಷಯನ ನಾನು ಕ್ಷೇತ್ರಕ್ಕೆ ಬಿಟ್ಕೊಳ್ಳಲ್ಲ ಸರ್. ತಾವು ತಮ್ಮ ಪೈಪ್ಲೈನ್ ಕಾಮಗಾರಿ ನಾನೇನು ಹೇಳಿದ್ದೀನಿ, ಅದೇ ಪೈಪ್ಲೈನ್ಗೆ ಎತ್ತಿನ ಒಳ್ಳೆ ನೀರು
ನಮ್ಮ ಶ್ರೀರಂಗ ಏತನವರಿ ನೀರಾವರಿ ಯೋಜನೆಯಿಂದ ನೀರು ಬೇಕು ಅಂತ ಕೇಳಿದ್ದೀನಿ, ಮಾಡ್ತೀನಿ. ಪೈಪ್ಲೈನ್ ಯಾಕೆ ತಡೀತಾರೆ? ವೃಷಭಾವತಿ ನೀರು ಬೇಡ ನಾನೇನು ಬೇಕು ಅಂತ ಹೇಳ್ತಾ ಇದ್ದೀನ. ಮೂರನೇ ಹಂತಕ್ಕೆ ಒತ್ತಾಯ ಮಾಡಿದಾಗ ಆರ್ಥಿಕ ಪರಿಸ್ಥಿತಿ ಅನುಕೂಲವಾಗಿದ್ದು ಸರ್ಕಾರ ಮಾಡಿದ್ರೆ ಯಾವ ಪೈಪ್ಲೈನಲ್ಲಿ ಮಾಡ್ತಾರೆ? ಸ್ವಲ್ಪ ಸಾಮಾನ್ಯ ಜ್ಞಾನನೂ ಇರಬೇಕಲ್ವಾ? ಈ ಥರದರೆಲ್ಲ ಪಾಪ BJP JDS ಅವರು ಅವ್ರಿಗೆ ಏನೇನೋ ಪ್ರಚಾರಕ್ಕೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗ್ತದೆ? ನಾನು ಇವ್ರಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾರ್ಕೆಟ್ ಮಾಡ್ಕೊಳಕ್ಕಾಗ್ತದ? ನನ್ನದೇನು ಪ್ರಾಮಾಣಿಕ ಕಳಕಳಿ ರೈತರ ಬಗ್ಗೆ ಕ್ಷೇತ್ರದ ಬಗ್ಗೆ ಇರಬೇಕು ಅದೈತೆ. ಅದು ಬೇರೆ ಯಾರಿಗೋಸ್ಕರ ಮಾಡ್ತಾರೆ ಅಂತ ನಾವು ಮಾಡೋದಿಲ್ಲ.